ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 24ನೆಯ ಅಧ್ಯಾಯವಾದ ಸರ್ಪಗಳ ವಿಚಾರ, ಕಶ್ಯಪನಿಂದ ಕದ್ರುವಿನಲ್ಲಿ ಅನಂತ ವಾಸುಕ್ಯಾದಿಗಳ ಜನನ, ಹೆಚ್ಚಿದ ನಾಗರಿಂದ ಪ್ರಪಂಚವು ಹಾಳಾಗುತ್ತಿರಲು ಎಲ್ಲರೂ ಬ್ರಹ್ಮನಲ್ಲಿ ಮೊರೆಯಿಟ್ಟುದು, ವಾಸುಕಿಯೇ ಮೊದಲಾದ ನಾಗರಿಗೆ ಬ್ರಹ್ಮನ ಶಾಪ, ನೀನೇ ವಿಷವೇಗವನ್ನುಂಟು ಮಾಡಿ ನಮ್ಮನ್ನು ಈಗ ಶಪಿಸುವುದು ಸರಿಯಲ್ಲವೆಂದು ಕ್ಷಮೆಯನ್ನು, ಬೇರೆಯಾದ ವಾಸಸ್ಥಳವನ್ನು ನಾಗರು ಬೇಡಿದುದು. ಬ್ರಹ್ಮನು ನಾಗರಿಗೆ ಪಾತಾಳ, ವಿತಳ, ಸುತಳಗಳೆಂಬ 3 ಲೋಕಗಳನ್ನು ವಾಸಕ್ಕೆ ಕೊಟ್ಟು ಕೆಲವು ನಿಯಮಗಳನ್ನು ಮಾಡಿದುದು. ನಾಗರಿಗೆ ಪ್ರಿಯ ತಿಥಿಯಾದ ಪಂಚಮಿಯ ವ್ರತದ ಫಲದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಭೂದೇವಿಯು ಕೇಳುತ್ತಾಳೆ, ಭೂಧರನೇ, ಪರಬ್ರಹ್ಮನಾದ ನಿನ್ನ ಆ ಧಾತುಗಳು ಹೇಗೆ ದೇವನ ದೇಹ ಸಂಬಂಧದಿಂದ ರೂಪಗಳನ್ನು ಪಡೆದು ಮಹಾಬಲವುಳ್ಳ ನಾಗಗಳಾದವು? ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಗಣಪತಿಯ ಜನ್ಮ ವಿಚಾರವನ್ನು ಕೇಳಿ
ಪ್ರಜಾಪಾಲ ರಾಜನು ಶ್ಲಾಘ್ಯವೃತಿಯಾದ ಮಹಾತಪ ಮುನಿಯನ್ನು ಕುರಿತು ಮೃದು ನುಡಿಗಳಿಂದ ಕೇಳಿದನು. ಪ್ರಜಾಪಾಲನು ಕೇಳುತ್ತಾನೆ, ಪೂಜ್ಯನೇ, ನಾಗಲೋಕದವರು ಹೇಗೆ ದೇಹವನ್ನು ಪಡೆದು ವಕ್ರಗಳಾದ ಹಾವುಗಳಾದರು ಎಂಬುದನ್ನು ಹೇಳಬೇಕು. ಮಹಾತಪ ಮುನಿಯು ಹೇಳುತ್ತಾನೆ, ಸೃಷ್ಟಿಯನ್ನು ಮಾಡುವುದಕ್ಕೆ ಇಚ್ಛಿಸಿದ ಬ್ರಹ್ಮನು ಮೊದಲು ಮರೀಚಿಯನ್ನು ಮಾನಸ ಪುತ್ರನನ್ನಾಗಿ ಪಡೆದನು. ಮರೀಚಿಗೆ ಕಶ್ಯಪನೆಂಬ ಪುತ್ರನುದಿಸಿದನು. ಕಶ್ಯಪನಿಗೆ ದಕ್ಷಪುತ್ರಿಯೂ ಮಂದಹಾಸೆಯೂ ಆದ ಕದ್ರುವೆಂಬುವಳು ಪತ್ನಿಯಾದಳು. ಕಶ್ಯಪನು ಆ ಕದ್ರುವಿನಲ್ಲಿ ಅನಂತ, ವಾಸುಕಿ, ಕಂಬಳ, ಕಾರ್ಕೋಟಕ, ಪದ್ಮ, ಮಹಾಪದ್ಮ, ಶಂಖ, ಕುಲಿಕ ಎಂಬ ಮಹಾಬಲಶಾಲಿಗಳಾದ ನಾಗರನ್ನು ಪುತ್ರರನ್ನಾಗಿ ಪಡೆದನು. ಈ ಕಶ್ಯಪ ಪುತ್ರರು ನಾಗರಲ್ಲಿ ಪ್ರಮುಖರೆನಿಸಿಕೊಂಡರು. ಈ ನಾಗರ ಸಂತಾನದಿಂದಲಾದರೋ ಈ ಜಗತ್ತೆಲ್ಲವೂ ತುಂಬಿ ಹೋಯಿತು. ದೊರೆಯೇ, ಕುಟಿಲಗಳು, ಹೀನಕರ್ಮಿಗಳು, ಕ್ರೂರವಾದ ಬಾಯ ವಿಷದಿಂದ ಭಯಂಕರಗಳೂ ಆದ ಅವು ಮನುಷ್ಯರನ್ನು ನೋಡಿ ಕ್ಷಣಮಾತ್ರದಲ್ಲಿ ಕಚ್ಚಿ, ನಿಜವಾಗಿಯೂ ಮನುಷ್ಯರ ಸ್ಪರ್ಶವು ಗಂಟೆಯೇ ಮೊದಲಾದವುಗಳ ಧ್ವನಿಯನ್ನು ಹಾಳು ಮಾಡುವಂತೆ ಹಾಳು ಮಾಡಿ ಬೂದಿಗೊಳಿಸುತ್ತಿದ್ದವು. ದಿನದಿನವೂ ಅತಿ ಭಯಂಕರವಾದ ನಾಶವಾಗುತ್ತಿದ್ದಿತು. ತಮ್ಮ ನಾಶವನ್ನು ನೋಡಿ ಪ್ರಜೆಗಳೆಲ್ಲರೂ ಎಲ್ಲ ಕಡೆಯಿಂದಲೂ ಹೊರಟು ಈ ತೊಂದರೆಯನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿಯೇ ರಕ್ಷಕನೂ ಪರಮೇಶ್ವರನೂ ಕಮಲ ಸಂಭವನೂ ಆದ ಬ್ರಹ್ಮನ ಹತ್ತಿರ ಹೋಗಿ ಅವನನ್ನು ಮೊರೆಹೊಕ್ಕು ಹೇಳಿಕೊಂಡರು. ಮಹಾಬಲನಾದ ದೇವನೇ, ಹರಿತವಾದ ಹಲ್ಲುಗಳುಳ್ಳ ಸರ್ಪಗಳಿಂದ ನಮ್ಮನ್ನು ಉಳಿಸು. ದಿನ ದಿನವೂ ಆ ಉರಗಗಳು ನೋಡಿದ ಮೃಗಗಳಾಗಲಿ ಮನುಷ್ಯರಾಗಲಿ ಸುಟ್ಟು ಬೂದಿಯಾಗುವರು. ದೇವ, ನೀನು ಮಾಡಿದ ಸೃಷ್ಟಿಯು ಸರ್ಪಗಳಿಂದ ನಾಶವಾಗುತ್ತದೆ. ಈ ದುರ್ವೃತ್ತಿಯನ್ನು ಅರಿತು ಮಾಡಬೇಕಾದುದನ್ನು ಮಾಡಿ ನಮ್ಮನ್ನು ರಕ್ಷಿಸು. ಬ್ರಹ್ಮದೇವನು ಹೇಳುತ್ತಾನೆ, ಭೀತರಾದ ಪ್ರಜೆಗಳೇ, ಪ್ರಜಾಪಾಲಕರೇ, ನಾನು ನಿಜವಾಗಿ ನಿಮಗೆ ರಕ್ಷಣೆಯನ್ನು ಮಾಡುತ್ತೇನೆ. ನಿಮ್ಮ ನಿಮ್ಮ ಸ್ಥಾನಕ್ಕೆ ಹೋಗಿರಿ. ಪ್ರತ್ಯಕ್ಷವಾಗಿ ಬ್ರಹ್ಮನಿಂದ ಹೀಗೆ ಹೇಳಿಸಿಕೊಂಡ ಪ್ರಜೆಗಳು ತಮ್ಮ ತಮ್ಮೆಡೆಗೆ ಹೊರಟು ಹೋದರು. ಪ್ರಜೆಗಳು ಬಂದು ಬಿಡಲಾಗಿ ಬ್ರಹ್ಮನು ವಾಸುಕಿಯೇ ಮೊದಲಾದ ಆ ನಾಗರನ್ನು ಬರಮಾಡಿ ಅತಿಯಾಗಿ ಕೋಪಗೊಂಡು ಶಪಿಸಿದನು. ಬ್ರಹ್ಮನು ಹೇಳುತ್ತಾನೆ, ನೀವು ನನ್ನಿಂದ ಉದಿಸಿದ ಮನುಷ್ಯರನ್ನು ನಿತ್ಯವೂ ನಾಶ ಮಾಡುವುದರಿಂದ ಬೇರೆ ಸ್ವಯಂಭುವ ಮನ್ವಂತರದಲ್ಲಿ ಕ್ರೂರವಾದ ತಾಯಿಯ ಶಾಪದಿಂದ ನಿಮಗೆ ನಿಶ್ಚಯವಾಗಿಯೂ ಅತಿ ಘೋರವಾದ ನಾಶವಾಗುವುದು. ಬ್ರಹ್ಮನಿಂದ ಹೀಗೆನಿಸಿಕೊಂಡ ನಾಗೋತ್ತಮರು ನಡುಗುತ್ತಾ ಅವನ ಕಾಲಿಗೆ ಬಿದ್ದು ಈ ಮುಂದಿನ ಮಾತನ್ನಾಡಿದರು. ನಾಗರು ಹೇಳುತ್ತಾರೆ, ಭಗವಂತನೇ, ಕುಟಿಲ ಜಾತಿಯನ್ನು ನಮಗೆ ಮಾಡಿದವನು ನೀನೆ. ವಿಷವೇಗವನ್ನು, ಕ್ರೂರತೆಯನ್ನು, ದೃಷ್ಟಿಶಸ್ತ್ರತೆಯನ್ನು ನಮಗೆ ಸ್ಥಿರವಾಗಿ ಉಂಟು ಮಾಡಿರುವವನು ನೀನೆ. ಅಚ್ಯುತನಾದ ದೇವನೇ, ಈಗ ಶಾಂತಿಗೊಳಿಸು. ಬ್ರಹ್ಮನು ಹೇಳುತ್ತಾನೆ, ಕುಟಿಲಾಶಯರಾದ ನಿಮ್ಮನ್ನು ನಾನೇ ಸೃಷ್ಟಿಸಿದ ಮಾತ್ರಕ್ಕೆ ನೀವು ವ್ಯಥೆಯಿಲ್ಲದೆ
ನಿತ್ಯವೂ ಮನುಷ್ಯರನ್ನು ತಿನ್ನುತ್ತೀರೋ? ನಾಗರು ಹೇಳುತ್ತಾರೆ, ದೇವೇಶ, ನಮಗೆ ನಿಯಮವನ್ನು ಬೇರೆ ಬೇರೆಯಾಗಿ ವಾಸಸ್ಥಾನವನ್ನು ಮಾಡು. ನಾಗರ ಈ ಮಾತನ್ನು ಕೇಳಿ ಬ್ರಹ್ಮದೇವನು ಹೀಗೆ ಹೇಳಿದನು, ನಾಗರೇ, ನಿಮಗೆ ಮನುಷ್ಯರ ಸಂಗಡ ನಿಯಮವನ್ನು ನಾನು ಮಾಡುತ್ತೇನೆ. ನನ್ನ ಅಪ್ಪಣೆಯನ್ನು ಎಲ್ಲರೂ ಗಮನಿಸಿ ಕೇಳಿರಿ. ವಾಸ ಮಾಡಲಿಚ್ಛಿಸುವ ನಿಮಗೆ ಪಾತಾಳ, ವಿತಳ, ಸುತಳ ಎಂಬ 3 ಸ್ಥಾನಗಳನ್ನು ಕೊಟ್ಟಿದೆ. ಅಲ್ಲಿ ಹೋಗಿರಿ. ನನ್ನ ನಿಯಮದಿಂದ ಅಲ್ಲಿ ಬಹುವಿಧ ಭೋಗಗಳನ್ನು ಅನುಭವಿಸುತ್ತಾ ನನ್ನ 7ನೆಯ ರಾತ್ರಿಯು ಕಳೆಯುವವರೆಗೆ ಇರಿ. ಬಳಿಕ ವೈವಸ್ವತ ಮನ್ವಾದಿಯಲ್ಲಿ ಕಶ್ಯಪನ ಪುತ್ರರಾಗಿ ದೇವತೆಗಳೆಲ್ಲರಿಗೂ ಬುದ್ಧಿವಂತನಾದ ಗರುಡನಿಗೂ ದಾಯಾದರಾಗುವಿರಿ. ಆಗ ನಿಮ್ಮ ಸಂತತಿಯನ್ನು ಗರುಡನು ತಿಂದು ಬಿಡುವನು. ಆದರೆ ನಿಮಗೆಲ್ಲರಿಗೂ ಈ ದೋಷವು ತಟ್ಟುವುದಿಲ್ಲವೆಂಬುದರಲ್ಲಿ ಸಂದೇಹವಿಲ್ಲ. ಕ್ರೂರಿಗಳು ದುರ್ವಿನೀತರೂ ಆದ ಭೋಗಿಗಳಿಗೆ ನಾಶ ಒದಗದೇ ಇರುವುದಿಲ್ಲ. ನೀವು ಮರಣಕಾಲವು ಸಮೀಪಿಸಿರುವ ಮತ್ತು ಅಪಕಾರ ಮಾಡುವ ಮನುಷ್ಯರನ್ನು ಕಚ್ಚಿ ತಿನ್ನಿ. ನಿಮ್ಮಿಂದ ಕಚ್ಚಿಸಿಕೊಂಡವರಿಗೆ ಮಂತ್ರೌಷಧಗಳಿಂದಲೂ ಗಾರುಡ ಮಂಡಲ ಬಂಧನಗಳಿಂದಲೂ ಚಿಕಿತ್ಸೆ ಮಾಡುವವರ ವಿಷಯದಲ್ಲಿ ನೀವು ಹೆದರಿ ನಡೆಯಬೇಕು. ಬೇರೆ ಯೋಚಿಸಬಾರದು. ಹಾಗಿಲ್ಲದಿದ್ದರೆ ನಿಮಗೆ ವಿನಾಶ ಒದಗುವುದು. ಬ್ರಹ್ಮನಿಂದ ಹೀಗೆ ಹೇಳಿಸಿಕೊಂಡ ಆ ನಾಗಗಳೆಲ್ಲವೂ ಪಾತಾಳವೆಂಬ ಹೆಸರಿನ ಪ್ರದೇಶಕ್ಕೆ ಹೊರಟು ಹೋದವು. ಹೀಗೆ ಬ್ರಹ್ಮನಿಂದ ಶಾಪವನ್ನು ಅನುಗ್ರಹವನ್ನು ಪಡೆದು ಅವು ಸಂತೋಷಗೊಂಡ ಮನಸ್ಸುಳ್ಳವುಗಳಾಗಿ ಪಾತಾಳದಲ್ಲಿ ನೆಲೆಸಿದವು. ಮಹಿಮೆಯುಳ್ಳ ನಾಗಗಳಿಗೆ ಇದೆಲ್ಲವೂ ಪಂಚಮಿಯ ದಿನ ಆದುದರಿಂದ ಆ ತಿಥಿಯು ಪವಿತ್ರವೂ ಸರ್ವ ಪಾಪಹರವೂ ಪ್ರಿಯವೂ ಶುಭಕರವೂ ಆದುದು. ಈ ಪಂಚಮಿಯಲ್ಲಿ ಜಿತೇಂದ್ರಿಯನಾಗಿ ನಾಗಗಳಿಗೆ ಕ್ಷೀರಾಭಿಷೇಕ ಮಾಡಿ ಹುಳಿಯನ್ನು ಭುಜಿಸದಿರುವವರಿಗೆ ಅವು ಮೈತ್ರಿಯುಳ್ಳವುಗಳಾಗುವವು. ಇತಿ ಶ್ರೀ ವರಾಹ ಮಹಾಪುರಾಣೆ ಆದಿಕೃತ ವೃತ್ತಾಂತೆ ಮಹಾತಪ ಉಪಾಖ್ಯಾನೆ ಸರ್ಪೋತ್ಪತ್ತಿರ್ನಾಮ ಚತುರ್ವಿಂಶೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 25ನೆಯ ಅಧ್ಯಾಯವಾದ ಷಣ್ಮುಖ ವಿಚಾರ, ರಾಕ್ಷಸರನ್ನು ಜಯಿಸಲು ತಕ್ಕ ಸೇನಾಪತಿಯು ಅಗತ್ಯವೆಂದು ಬೃಹಸ್ಪತಿಯು ಉಪದೇಶಿಸಲು ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು, ಬ್ರಹ್ಮನು ಎಲ್ಲರೊಡನೆ ರುದ್ರನ ಬಳಿಗೆ ಹೋದುದು, ದೇವತೆಗಳು ಮಾಡಿದ ರುದ್ರಸ್ತುತಿ, ದೇವತೆಗಳ ಪ್ರಾರ್ಥನೆಯಂತೆ ಶಕ್ತಿಯನ್ನು ಮಥಿಸಿ ಕುಮಾರನನ್ನು ಸೃಷ್ಟಿಸಿದುದು, ಕುಮಾರನಿಗೆ ರುದ್ರಾದಿಗಳ ದೇವಸೇನಾಪತಿತ್ವವೇ ಮೊದಲಾದ ವಿವಿಧ ವರದಾನ, ಕುಮಾರನಿಗೆ ಷಣ್ಮಾತುರ, ಕಾರ್ತಿಕೇಯ, ಪಾವಕಿ ಎಂಬ ಹೆಸರುಗಳು ಬರಲು ಕಾರಣ, ಕುಮಾರಾಭಿಷೇಕ ದಿನವಾದ ಷಷ್ಠಿಯ ವ್ರತದ ಫಲದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ,
ಶ್ರೀಕೃಷ್ಣಾಯ ನಮಃ.